ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ವಾಯು ಮಾಲಿನ್ಯ ಮಿತಿ ಮೀರಿ ಹೋಗಿದೆ. ಒಂದು ಕಡೆ ವಿಷಯುಕ್ತ ಗಾಳಿ, ಇನ್ನೊಂದು ಕಡೆ ದಟ್ಟ ಮಂಜಿನ ಹೊಡೆತಕ್ಕೆ ಪ್ರಧಾನಿ ಮಂತ್ರಿಯಿಂದ ಹಿಡಿದು ಸಾಮಾನ್ಯ ಪ್ರಜೆಯೂ ಪರದಾಡುವ ಕೆಟ್ಟ ಸ್ಥಿತಿ ನಿರ್ಮಾಣ ಆಗಿದೆ. ವಿಮಾನಗಳು, ರೈಲುಗಳು ರದ್ದಾಗಿವೆ, ರಸ್ತೆಗಳು ಮುಚ್ಚಿ ಹೋಗಿವೆ, ಶಾಲೆಗಳು ಕೂಡ ಅರ್ಧಕರ್ಧ ಬಂದ್ ಆಗ್ತಿವೆ. ದೆಹಲಿಯಲ್ಲಿ ಮಿತಿಮೀರಿದ ವಾಯು ಮಾಲಿನ್ಯದಿಂದ ಉಸಿರುಗಟ್ಟುವ ಸ್ಥಿತಿ ನಿರ್ಮಾಣವಾಗಿದೆ. ದೆಹಲಿ ಗಾಳಿಯ ಗುಣಮಟ್ಟ ಸೂಚ್ಯಂಕ 450, 500ಕ್ಕೆ ಹೋಗಿದ್ದು ಜನ ಉಸಿರಾಡೋಕ್ಕೂ ಕಷ್ಟವಾಗಿದೆ. ಒಂದು ಕಡೆ ದೆಹಲಿ ಗಾಳಿ ಮಲಿನವಾಗಿ ಹೋಗಿದ್ರೆ, ಇನ್ನೊಂದು ಕಡೆ ಚಳಿಗಾಲ ಮಂಜು ಇಡೀ ದೆಹಲಿಯನ್ನೇ ಆವರಿಸಿಕೊಂಡಿದ್ದು ರೈಲುಗಳ ಸಂಚಾರ ನಿಲ್ಲಿಸಲಾಗಿತ್ತು. ರಸ್ತೆ ಕಾಣದೆ ಸರಣಿ ಅಪಘಾತಗಳು ಆಗ್ತಿವೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇಂಡಿಗೋ ಏರ್ ಇಂಡಿಯಾ ಸಂಸ್ಥೆಗಳ 100ಕ್ಕೂ ಹೆಚ್ಚು ವಿಮಾನಗಳ ಹಾರಾಟವನ್ನು ರದ್ದು ಮಾಡಿದ ಘಟನೆ ನಡೆದಿದೆ. ಕರ್ನಾಟಕದ 21 ಸಚಿವರು, ಶಾಸಕರು ವಿಮಾನದಲ್ಲೇ ಲಾಕ್. ನಿನ್ನೆ ಓಟು ಚೋರಿ ಪ್ರತಿಭಟನೆಗೆ ತೆರಳಿದ್ದ ಕರ್ನಾಟಕದ 21 ಶಾಸಕರು ಇವತ್ತು ಬೆಳಗಿನ ಜಾವ 4 ಗಂಟೆಗೆ ಇಂಡಿಗೋ ವಿಮಾನದಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಲು ಹೊರಟರು. ಆದರೆ ಮಿತಿಮೀರಿದ ವಾಯು ಮಾಲಿನ್ಯದಿಂದ ವಿಮಾನ ಬೆಳಗ್ಗೆ 10 ಗಂಟೆಯಾದರೂ ಟೇಕ್ ಆಫ್ ಆಗಲಿಲ್ಲ. ಸಚಿವರಾದ ಎಚ್.ಕೆ. ಪಾಟೀಲ್, ಲಕ್ಷ್ಮೀ ಹೆಬ್ಬಾಳ್ಕರ್, ಶರಣಪ್ರಕಾಶ್ ಪಾಟೀಲ್, ಸತೀಶ್ ಜಾರಕಿಹೊಳಿ, ಈಶ್ವರ್ ಖಂಡ್ರೆ, ಎಂ.ಬಿ. ಪಾಟೀಲ್, ಕೆ.ಜಿ. ಜಾರ್ಜ್ ಹಾಗೆ ಶಾಸಕರಾದ ಜಿ.ಎಸ್. ಪಾಟೀಲ್, ಮಾಲಿಕೆಯ ಗುತ್ತೇದಾರ್, ತಿಪ್ಪಣ್ಣ ಕಾಮಕನೂರ್, ನಾಗೇಂದ್ರ, ಅಲ್ಲಮಪ್ರಭು, ರೆಹಮಾನ್ ಖಾನ್, ಕೋನರೆಡ್ಡಿ, ಬಸನಗೌಡ ಬಾದರ್ಲಿ, ಆನಂದ್ ಗಡದೇವರಮಠ, ರಾಜುಗೌಡ, ಸಲೀಂ ಅಹಮದ್, ತನ್ವೀರ್ ಸೇಠ್ ವಿಮಾನದಲ್ಲೇ 5 ಗಂಟೆ ಕುಂತಲ್ಲೇ ಕೂತಿದ್ರು. ಕೊನೆಗೆ ಬೆಳಿಗ್ಗೆ 11 ಗಂಟೆಗೆ ವಿಮಾನ ಟೇಕ್ ಆಫ್ ಆಯಿತು. ದೆಹಲಿ ವಾಯು ಮಾಲಿನ್ಯಕ್ಕೆ ಮೋದಿ ವಿಮಾನವು ತಡ. ಪ್ರಧಾನಿ ನರೇಂದ್ರ ಮೋದಿ ಇಥಿಯೋಪಿಯಾ, ಜೋರ್ಡಾನ್, ಓಮನ್ ದೇಶಗಳ ಪ್ರವಾಸಕ್ಕೆ ಬೆಳಿಗ್ಗೆಯೇ ಹೊರಡಬೇಕಿತ್ತು. ಆದರೆ ನವದೆಹಲಿಯಲ್ಲಿ ದಟ್ಟವಾದ ಮಂಜು ಕವಿದಿದ್ದರಿಂದ ಪ್ರಧಾನಿ ನರೇಂದ್ರ ಮೋದಿ ಪ್ರವಾಸದ ವಿಮಾನ 1 ಗಂಟೆ ವಿಳಂಬವಾಯಿತು. ಬೆಳಿಗ್ಗೆ 8:30ಕ್ಕೆ ತೆರಳಬೇಕಿದ್ದ ಪ್ರಧಾನಿ ಬೆಳಿಗ್ಗೆ 9:35ರವರೆಗೂ ಕಾದು ಆಮೇಲೆ ಪ್ರಯಾಣ ಬೆಳೆಸಿದರು. ಫುಟ್ಬಾಲ್ ಆಟಗಾರ ಮೆಸ್ಸಿಗೂ ತಟ್ಟಿದ ವಾಯು ಮಾಲಿನ್ಯ. ಲಿಯೋನೆಲ್ ಮೆಸ್ಸಿ ಅರ್ಜೆಂಟೀನಾದ ಖ್ಯಾತ ಫುಟ್ಬಾಲ್ ಆಟಗಾರ. ಮೆಸ್ಸಿ ಮುಂಬೈನಲ್ಲಿ ಫ್ಯಾನ್ಸ್ ಮೀಟ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಬೆಳಿಗ್ಗೆಯೇ ದೆಹಲಿಯಲ್ಲೂ ಮೆಸ್ಸಿ ಕಾರ್ಯಕ್ರಮ ಇದ್ದಿದ್ರಿಂದ ಮುಂಬೈನಿಂದ ಹೊರಡಲು ಸಜ್ಜಾಗಿ ಬಂದ್ರು. ಆದರೆ ಮುಂಬೈನಿಂದ ದೆಹಲಿಗೆ ಹೊರಟ ಮೆಸ್ಸಿ ಇದ್ದ ವಿಮಾನ ಟೇಕ್ ಆಫ್ ಆಗಲಿಲ್ಲ. ಸುಮಾರು 3 ಗಂಟೆಗಳ ಕಾಲ ಮೆಸ್ಸಿ ಕಾದು ಕೂತಿದ್ರು. ದಟ್ಟವಾದ ಮಂಜು ಕಡಿಮೆ ಆದ್ಮೇಲೆ ದೆಹಲಿಗೆ ಪ್ರಯಾಣಿಸಿದ್ರು. ದೇಶದಾದ್ಯಂತ ಸರಿಸುಮಾರು 100ಕ್ಕೂ ಹೆಚ್ಚು ವಿಮಾನಗಳ ಹಾರಾಟವನ್ನೇ ರದ್ದು ಮಾಡಲಾಗಿದೆ. ಏರ್ ಇಂಡಿಯಾ, ಇಂಡಿಗೋ ವಿಮಾನ ಸಂಸ್ಥೆಗಳು ಜನರ ಬಳಿ ಕ್ಷಮೆನೂ ಕೇಳಿವೆ. ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ವಿಮಾನಗಳ ಹಾರಾಟದ ಮಾಹಿತಿ ಪಡ್ಕೊಂಡು ಏರ್ಪೋರ್ಟ್ಗೆ ಬನ್ನಿ ಅಂತ ಸಲಹೆ ಕೊಟ್ಟಿದೆ. ಅದೇನೇ ಇರಲಿ, ದೆಹಲಿಯ ವಾಯು ಮಾಲಿನ್ಯ ಇಷ್ಟು ಕೆಟ್ಟ ಸ್ಥಿತಿಗೆ ತಲುಪಿದೆ. ದೆಹಲಿ ಸಿಎಂ ರೇಖಾ ಗುಪ್ತಾ ಪ್ರಕೃತಿ ಆಟ ಅಂತ ಹೇಳಿ ಸೈಲೆಂಟ್ ಆಗಿದ್ದಾರೆ. ಆದರೆ ದೆಹಲಿ ಜನ ಉಸಿರಾಡೋಕ್ಕೂ ದುಡ್ಡು ಕೊಟ್ಟು ಆಕ್ಸಿಜನ್ ಖರೀದಿಸಬೇಕಾದ ಕೆಟ್ಟ ಸ್ಥಿತಿಗೆ ಬಂದಿದ್ದಾರೆ. ಇದು ನಿಜಕ್ಕೂ ಆಘಾತಕಾರಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.